ಡಿಜಿಟಲ್ ಹೆರಿಟೇಜ್ ಪೋರ್ಟಲ್ನ ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಡೆವಲಪ್ ಮಾಡ್ತಾರೆ. ಇದು ಅರ್ಥ ಆಗ್ಬೇಕು ಅಂದ್ರೆ ಇಫ್ ಯು ಅಬ್ಸರ್ವ್ ಇಯರ್, ಸರ್ ನನಗೊಂದು ಪದ ಬಳಸ್ತೀನಿ, ಹಸ್ತಪ್ರತಿಗಳು ಅಂತ ಒಂದು ಪದ, ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೀತಾರೆ. ಆಯ್ತಾ? ಮ್ಯಾನುಸ್ಕ್ರಿಪ್ಟ್ಸ್, ಹಸ್ತಪ್ರತಿಗಳು. ಇದು ಹಸ್ತಪ್ರತಿಗಳು. ಆಮೇಲೆ ಸರ್ ಅನನ್ಯ ಸಾಧನೆ ಈ ಫಾರ್ಮೆಟಲ್ಲಿ ಕೊಡಿ ಸರ್. ಓಕೆ ಸರ್, ವಾಟ್ ಈಸ್ ಮ್ಯಾನುಸ್ಕ್ರಿಪ್ಟ್? ಲಿಸನ್, ಅದು ತಾಳೆಗರಿಲಿ ಬರೆದಿದ್ದು. ತಾಳೆಗರಿ ಅಂದರೆ ಪಾಮ್ ಲೀಫ್ ಮೇಡಮ್, ಪಾಮ್ ಲೀಫ್. ತಾಳೆಗರಿಲಿ ಬರೆದಿದ್ರೆ, ಬಾರ್ಕ್ ಆಫ್ ಎ ಟ್ರೀ, ಮರದ ತೊಗಟೆಗಳ ಮೇಲೆ ಬರೆದಿದ್ರೆ, ಅಥವಾ ಪೇಪರ್ ಮೇಲೆ ಬರೆದಿದ್ರೆ, ಅದು ಕನಿಷ್ಠ 75 ವರ್ಷಗಳಾಗಿದ್ದರೆ ಬರೆದು ಅದು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದ್ರೆ ಅದನ್ನು ಹಸ್ತಪ್ರತಿಗಳು ಅಂತ ಕರೀತಾರೆ, ಮ್ಯಾನುಸ್ಕ್ರಿಪ್ಟ್ಸ್. ಆಯ್ತಾ? ಸೊ ಇನ್ನೊಂದ್ಸತಿ ಹೇಳ್ತೀನಿ, ತಾಳೆಗರಿ ಮೇಲೆ ಬರೆದಿದ್ರೆ, ಪಾಮ್ ಲೀಫ್, ಬಾರ್ಕ್ ಆಫ್ ಎ ಟ್ರೀ ಅಥವಾ ಪೇಪರ್ ಮೇಲೆ ಬರೆದಿತ್ತು, ಅದು 75 ಇಯರ್ಸ್ ಅಂದರೆ 75 ವರ್ಷ ಇತಿಹಾಸಗಳನ್ನು ಹೊಂದಿತ್ತು. ಅದಕ್ಕೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಇದ್ದರೆ, ಹಿಸ್ಟಾರಿಕಲ್ ಆ್ಯಂಡ್ ಕಲ್ಚರಲ್ ಇಂಪಾರ್ಟೆನ್ಸ್ ಇದ್ದರೆ ಅದನ್ನು ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಕರೀಬೋದು. ಸೊ ಈ ಮ್ಯಾನುಸ್ಕ್ರಿಪ್ಟ್ಸನ್ನು ಪ್ರಿಸರ್ವ್ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ, ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ಸ್ ಮಿಷನ್ ಅಂತ, ಬೈ ಮಿನಿಸ್ಟ್ರಿ ಆಫ್ ಕಲ್ಚರ್, ಸಂಸ್ಕೃತಿ ಸಚಿವಾಲಯ. ನ್ಯಾಷನಲ್ ರಾಷ್ಟ್ರೀಯ ಮ್ಯಾನುಸ್ಕ್ರಿಪ್ಟ್ಸ್ ಮಿಷನ್ ಅಂತ ಕರೀಬೋದು, ಅಥವಾ ರಾಷ್ಟ್ರೀಯ ಹಸ್ತಪ್ರತಿಗಳ ಮಿಷನ್. ಆಯಿತಾ? ರೀಸೆಂಟಾಗಿ ಭಾರತ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮಲ್ಲಿರ್ತಕ್ಕಂಥ ಅಷ್ಟು ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡ್ತಾ ಇದೆ. ಡಿಜಿಟೈಸ್ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ, ಜ್ಞಾನ ಭಾರತಂ ಮಿಷನ್ ಅಂತ. ಓಕೆ, ಸೊ ಜ್ಞಾನ ಭಾರತಂ ಮಿಷನ್ ಅಂತ ಭಾಳ ಇಂಪಾರ್ಟೆಂಟ್. ನೋಡಿ, ಇಲ್ಲಿ 2 ಹೇಳಿದೆ ನಾನು. ಮ್ಯಾನುಸ್ಕ್ರಿಪ್ಟ್ಸನ್ನು ಕನ್ಸರ್ವೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಮಿಷನ್, ಹಸ್ತಪ್ರತಿಗಳನ್ನು ಡಿಜಿಟೈಸ್ ಮಾಡ್ತಕ್ಕಂಥ ಕಾರ್ಯಕ್ರಮ ಜ್ಞಾನ ಭಾರತಂ ಮಿಷನ್. ಓಕೆ, ಸೊ ಜ್ಞಾನ ಭಾರತಂ ಮಿಷನ್, ರೈಟ್? ಆಯ್ತಾ? ಹಂಗೆ ನೋಡ್ಕೊಂಡ್ರೆ ಕರ್ನಾಟಕದಲ್ಲೂ ಕೂಡ ಹಸ್ತಪ್ರತಿಗಳು ಕಂಡುಬರ್ತವೆ. ಪರಶುರಾಮ್ AC ಆಫ್ ಇಲ್ಲ, ಕಮ್ಮಿ ಇಲ್ಲೇ ಇದೆ ಬ್ರೋ, ಇಲ್ಲೇ ಒಂದು 5 ನಿಮಿಷ. ನನಗೆ AC ಆಗಿ ಬರಲ್ಲ ಸರ್, ನೋಸ್ ಬ್ಲಾಕ್ ಆಗ್ಬಿಡುತ್ತೆ. AC ಏನಂತ ಕನ್ನಡದಲ್ಲಿ? ಏನೋ ಹವಾಮಾನ ಬದಲಾವಣೆ. ಆಯ್ತಾ? ಸರ್ ಕರ್ನಾಟಕದಲ್ಲಿ ನೋಡಿ ಪ್ಲೀಸ್, 70,000 ಹಸ್ತಪ್ರತಿಗಳಿದಾವೆ. ಕೇಳಿಸ್ಕೊಳ್ಳಿ. ಓಕೆ, 70,000 ಮ್ಯಾನುಸ್ಕ್ರಿಪ್ಟ್ಸ್ ಇದಾವೆ. ಮತ್ತು 45,000 ಮುದ್ರಿತ ಕೃತಿಗಳಿದಾವೆ, ಪ್ರಿಂಟ್ ಆಗಿರತಕ್ಕಂಥ ಬುಕ್ಸ್. ಅಂದರೆ 75 ವರ್ಷ ಹಳೇದು ಹೇಳ್ತಾ ಇರೋದು ನಾನು. ಓಕೆ, 70,000 ಮ್ಯಾನುಸ್ಕ್ರಿಪ್ಟ್ಸ್ ಇದ್ದಾವೆ, 45,000 ಪ್ರಿಂಟೆಡ್ ಬುಕ್ಸ್ ಇದಾವೆ. ಪ್ರಿಂಟೆಡ್ ಬುಕ್ಸ್ ಅಂದರೆ ಹಳೆ ಕಾಲದ ನಾನು ಹೇಳ್ತಿರೋದು. ಅದರಲ್ಲಿ ಯಾವ್ದು ಅರ್ಥಶಾಸ್ತ್ರ, ಕರ್ನಾಟಕದಲ್ಲಿರೋದು ಅರ್ಥಶಾಸ್ತ್ರ, ಆರ್ಯಭಟೀಯ, ನಾಟ್ಯಶಾಸ್ತ್ರ, ಶ್ರೀತತ್ವನಿಧಿ ಬುಕ್ಕು, ಇವೆಲ್ಲ ಹಳೆ ಕಾಲದ್ದು. ಅರ್ಥಶಾಸ್ತ್ರ ಯಾರು ಬರೆದಿರೋದು? ಕೌಟಿಲ್ಯ. ಸೊ ಕೌಟಿಲ್ಯನ ಅರ್ಥಶಾಸ್ತ್ರ, ಆರ್ಯಭಟೀಯ, ನಾಟ್ಯಶಾಸ್ತ್ರ ಮತ್ತು ಶ್ರೀತತ್ವನಿಧಿ ಇವೆಲ್ಲ ಕರ್ನಾಟಕದಲ್ಲಿದ್ದಾವೆ. ಸರ್ ಎಲ್ಲಿದ್ದಾವೆ ಸರ್? ಓಕೆ, ಸೊ ಇವೆಲ್ಲ ಎಲ್ಲಿ ಇಟ್ಕೊಂಡಿದ್ದೀವಿ ಅಂತಂದರೆ, ಅದಕ್ಕೆ ಅಂತಲೇ ಒಂದು ಸಂಸ್ಥೆ ಇದೆ ಕರ್ನಾಟಕ ಸರ್ಕಾರದ್ದು. ಸೊ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು. ಓಕೆ, ಸೊ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು. ಆಯಿತಾ? ಈಗ ಇಷ್ಟು ಹಸ್ತಪ್ರತಿಗಳನ್ನು ಓಕೆ
ಡಿಜಿಟೈಸ್ ಮಾಡತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರದ ಯೋಜನೆ ಡಿಜಿಟಲ್ ಹೆರಿಟೇಜ್ ಪೋರ್ಟಲ್. ಆಯ್ತಾ? ನಾನಿಲ್ಲಿ ಏನು ಹೇಳಿದೆ, ಮ್ಯಾನುಸ್ಕ್ರಿಪ್ಟ್ಸ್ ಅಂದ್ರೆ ಏನು ಅಂತ ಹೇಳಿದೆ. ಅದಾದಮೇಲೆ ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ಸ್ ಮಿಷನ್ ಹೇಳಿದೆ, ಜ್ಞಾನ್ ಭಾರತ ಮಿಷನ್ ಹೇಳಿದೆ, ಓಕೆ, ಪ್ಲಸ್ ಡಿಜಿಟಲ್ ಹೆರಿಟೇಜ್ ಪೋರ್ಟಲ್ ಹೇಳಿದೆ. 4 ಟಾಪಿಕ್ ಸೇರಿಸಿ ಒಂದು ಟಾಪಿಕ್ ಕ್ಲಬ್ ಮಾಡಿದ್ವಿ. ಆಯ್ತಾ? ಓಕೆ, ದೆನ್ ಓಕೆ